ಅಮೆರಿಕದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಶಾಕ್. 10,000 ವಿದ್ಯಾರ್ಥಿಗಳ ಮೇಲೆ ಐಸಿಇ ಕಣ್ಣು. ಬಯಲಾಯಿತು ಅತಿ ದೊಡ್ಡ ಒಪಿಟಿ ವೀಸಾ ಹಗರಣ. ಎಸ್ ವೀಕ್ಷಕರೇ, ಅಮೆರಿಕಕ್ಕೆ ಹೋಗಿ ಓದಿ ಅಲ್ಲೇ ಕೆಲಸ ಮಾಡಿ ಸೆಟಲ್ ಆಗಬೇಕು ಅಂತ ಕನಸು ಕಾಣ್ತಿರೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಸುದ್ದಿ ನಿಜಕ್ಕೂ ನಡುಕ ಹುಟ್ಟಿಸುತ್ತೆ. ಅಮೆರಿಕ ಅಂದರೆ ಅದು ಬರೀ ಕನಸಿನ ಲೋಕವಲ್ಲ. ಅಲ್ಲಿನ ಕಾನೂನು ಒಂದು ಸಾರಿ ನಿಮ್ಮ ಮೇಲೆ ಕಣ್ಣಿಟ್ಟರೆ ಸಾಕು, ನಿಮ್ಮ ಇಡೀ ಜೀವನವೇ ಅತಂತ್ರವಾಗಿ ಬಿಡುತ್ತೆ. ಹೌದು, ಅಮೆರಿಕದ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಂದರೆ ಐಸಿಇ ಇವತ್ತು ಒಂದು ಭೀಕರ ಹಗರಣವನ್ನು ಬಯಲು ಮಾಡಿದೆ. ಕೇವಲ ಓದಿನ ಜೊತೆಗೆ ಕೆಲಸ ಮಾಡಲು ಅವಕಾಶ ನೀಡುವ ಒಪಿಟಿ ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಂನಲ್ಲಿ ಬರೋಬ್ಬರಿ 10,000 ವಿದೇಶಿ ವಿದ್ಯಾರ್ಥಿಗಳು ಅಕ್ರಮ ಎಸಗಿದ್ದಾರೆ ಅಂತ ಅಧಿಕಾರಿಗಳು ಈಗ ಆರೋಪಿಸಿದ್ದಾರೆ. ಅಮೆರಿಕದಲ್ಲಿರುವಂತಹ ಈ ವಿದ್ಯಾರ್ಥಿಗಳ ಕೆರಿಯರ್ ಈಗ ಅಕ್ಷರಶಃ ಜೈಲು ಪಾಲಾಗುವ ಅಥವಾ ಗಡೀಪಾರು ಆಗುವ ಆತಂಕದಲ್ಲಿ ಇದೆ. ಅಷ್ಟಕ್ಕೂ ಏನಿದು ಒಪಿಟಿ ಹಗರಣ? ಖಾಲಿ ಕಟ್ಟಡಗಳ ವಿಳಾಸ ನೀಡಿ ವಿದ್ಯಾರ್ಥಿಗಳು ಮಾಡ್ತಿರೋದು ಏನು? ಭಾರತದಲ್ಲಿ ಕುಳಿತು HR ಕೆಲಸ ಮಾಡ್ತಿರುವಂತಹ ಆ ಕಂಪನಿಗಳ ರಹಸ್ಯವೇನು? ಒಂದು ಕಂಪ್ಲೀಟ್ ರೋಚಕ ರಿಪೋರ್ಟ್ ಇಲ್ಲಿದೆ. ಕೊನೆಯ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸರ್ವ. ಒಪಿಟಿ ಹಗರಣ ಅಂದರೆ ಏನು? ಎಸ್ ವೀಕ್ಷಕರೇ, ಮೊದಲು ನಾವು ಈ ಒಪಿಟಿ ಹಗರಣ ಅಂದರೆ ಏನು ಅನ್ನೋದನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಅಮೆರಿಕದಲ್ಲಿ F1 ವೀಸಾ ಅಡಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಕೋರ್ಸ್ ಮುಗಿದ ಮೇಲೆ ಪ್ರಾಯೋಗಿಕವಾಗಿ ಕೆಲಸ ಕಲಿಯೋಕೆ ಈ ಒಪಿಟಿ ಅವಕಾಶವನ್ನು ಕೊಡುತ್ತೆ. ಇದು ಬರೀ ಕೆಲಸವಲ್ಲ, ಬದಲಾಗಿ ಮುಂದೆ H1B ವೀಸಾ ಪಡೆದುಕೊಳ್ಳುವುದಕ್ಕೆ ಇದೊಂದು ಸೇತುವೆ ಇದ್ದಂತೆ. ಈ ಸೇತುವೆ ಈಗ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಐಸಿಇ ಅಧಿಕಾರಿಗಳು ನಡೆಸಿರುವಂತಹ ತನಿಖೆಯಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. 100 ಕಂಪನಿಗಳು ಕೇವಲ ಕಾಗದದ ಮೇಲೆ ಮಾತ್ರ ಇವೆ, ವಾಸ್ತವವಾಗಿ ಇಲ್ಲ. ಹೌದು, ಆ ಕಂಪನಿಗಳು ನೀಡಿದ ವಿಳಾಸಕ್ಕೆ ಹೋಗಿ ನೋಡಿದರೆ ಅಲ್ಲಿರೋದು ಬರೀ ಖಾಲಿ ಕಟ್ಟಡಗಳು ಮತ್ತು ಬೀಗ ಹಾಕಿರುವಂತಹ ಆಫೀಸ್ಗಳು ಮಾತ್ರ. ಈ ಕಂಪನಿಗಳಲ್ಲಿ ಒಂದೇ ಒಂದು ಬೆಂಚ್ ಅಥವಾ ಕಂಪ್ಯೂಟರ್ ಕೂಡ ಇಲ್ಲ. ಆದರೆ ದಾಖಲೆಗಳಲ್ಲಿ ಮಾತ್ರ ಇಲ್ಲಿ 100 ವಿದ್ಯಾರ್ಥಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ತೋರಿಸಲಾಗಿದೆ. ಇದು ಅಮೆರಿಕ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಅತಿದೊಡ್ಡ ಪಿತೂರಿ ಅಂತ ಐಸಿಇ ಡೈರೆಕ್ಟರ್ ಟಾಡ್ ಎಂ ಲಿಯಾನ್ಸ್ ಗುಡುಗಿದ್ದಾರೆ. ಬಯಲಾಯಿತು ನಕಲಿ ಕಂಪನಿಗಳ ಜಾಲ. ಭಾರತದಲ್ಲೇ ಇತ್ತು ನಕಲಿ ಕಂಪನಿಗಳ ಪೇರೋಲ್. ವೀಕ್ಷಕರೇ, ಈ ಹಗರಣದ ಬೇರುಗಳು ಎಲ್ಲಿಯವರೆಗೆ ಹರಡಿವೆ ಗೊತ್ತಾ? ತನಿಖೆಯ ವೇಳೆ ಅಧಿಕಾರಿಗಳು ಒಂದು ಕಂಪನಿಯನ್ನು ಚೆಕ್ ಮಾಡಿದಾಗ ಆ ಕಂಪನಿ ತನಗೆ ಕೇವಲ 3 ಜನ ಉದ್ಯೋಗಿಗಳು ಮಾತ್ರ ಇದ್ದಾರೆ ಅಂತ ಹೇಳಿತ್ತು. ಆದರೆ ಸ್ಯಾಟಲೈಟ್ ಮತ್ತು ಡಿಜಿಟಲ್ ರೆಕಾರ್ಡ್ಸ್ ನೋಡಿದಾಗ ಅದೇ ಕಂಪನಿಗೆ ಬರೋಬ್ಬರಿ 500 ವಿದ್ಯಾರ್ಥಿಗಳು ಲಿಂಕ್ ಆಗಿದ್ರು. ಅಚ್ಚರಿಯ ವಿಷಯ ಅಂದರೆ ಆ ಕಂಪನಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನಮ್ಮ HR ಆಫೀಸ್ ಇರೋದು ಇಂಡಿಯಾದಲ್ಲಿ, ಅವರನ್ನು ಕೇಳಿ ಅನ್ನೋ ಉತ್ತರ ಸಿಗ್ತಾ ಇತ್ತು. ಅಂದರೆ ಅಮೆರಿಕದ ಹೆಸರಲ್ಲಿ ಕಂಪನಿ ತೆರೆದು ಅದರ ಸಂಬಳ ಮತ್ತು ನೇಮಕಾತಿ ಪ್ರಕ್ರಿಯೆಯನ್ನು ಭಾರತದಲ್ಲಿ ಕುಳಿತು ನಿರ್ವಹಿಸಲಾಗ್ತಾ ಇತ್ತು. ಇದು ಅಮೆರಿಕದ ಕಾನೂನಿನ ಪ್ರಕಾರ ಅಕ್ಷರಶಃ ಕ್ರಿಮಿನಲ್ ಅಪರಾಧ. ಐಸಿಇ ಅಧಿಕಾರಿಗಳು ಹೇಳುವಂತಹ ಪ್ರಕಾರ ಈ ಕಂಪನಿಗಳು ಕೇವಲ ವೀಸಾ ಕೊಡಿಸೋಕೆ ಹಣ ಪಡೆಯುವ ವೀಸಾ ಮಿಲ್ಗಳಾಗಿ ಬದಲಾಗಿವೆ. ಈಗ 10,000 ವಿದ್ಯಾರ್ಥಿಗಳು ಇಮಿಗ್ರೇಷನ್ ನ್ಯಾಯಾಲಯದಲ್ಲಿ ಹೋರಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕಂಪನಿಗಳು ಚೆಕ್ ಮಾಡಬೇಕಾದ 3 ವಿಷಯ ಯಾವುದು? ತನಿಖಾಧಿಕಾರಿಗಳು ಮಾಡಬೇಕಾಗಿದ್ದು ಏನು? ವೀಕ್ಷಕರೇ, ಇಷ್ಟೊಂದು ದೊಡ್ಡ ಮಟ್ಟದ ಕ್ರಾಕ್ ಡೌನ್ ಅಂದರೆ ದಾಳಿ ನಡೆಯುತ್ತಿರುವಾಗ ಅಪ್ಪಟವಾಗಿ ಕೆಲಸ ಮಾಡ್ತಿರೋ ಕಂಪನಿಗಳು ಕೂಡ ಈಗ ಅಲರ್ಟ್ ಆಗಬೇಕಾಗಿದೆ. ಪ್ರಖ್ಯಾತ ಇಮಿಗ್ರೇಷನ್ ವಕೀಲೆ ಎಮಿಲಿ ನ್ಯೂಮನ್ ಅವರು HR ಮತ್ತು ಕಂಪನಿಗಳಿಗೆ 3 ಪ್ರಮುಖ ಸಲಹೆಗಳನ್ನು ಕೊಟ್ಟಿದ್ದಾರೆ. ಫಾರಂ 1983, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಫಾರ್ಮ್ 1923 ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡಿ. ಒಂದು ವೇಳೆ ಆತ ಕೆಲಸ ಮಾಡ್ತಿರುವಂತಹ ಸ್ಥಳ ಅಥವಾ ಸೂಪರ್ವೈಸರ್ ಬದಲಾಗಿದ್ದರೆ ಅದನ್ನು ತಕ್ಷಣ ದಾಖಲಿಸಬೇಕು. ತನಿಖಾಧಿಕಾರಿಗಳು ಬಂದಾಗ ಮೊದಲು ಇದನ್ನೇ ಚೆಕ್ ಮಾಡ್ತಾರೆ. ಸೂಪರ್ವೈಸರ್ ಜವಾಬ್ದಾರಿ ಅಂದರೆ ನಿಮ್ಮ ಕಂಪನಿಯ ಮ್ಯಾನೇಜರ್ಗಳಿಗೆ ತಾವು ಸೈನ್ ಮಾಡಿರೋ ಫಾರ್ಮ್ನಲ್ಲಿ ಏನಿದೆ ಅನ್ನೋದು ಗೊತ್ತಿರಬೇಕು. ತನಿಖಾಧಿಕಾರಿಗಳು ಬಂದಾಗ ಮ್ಯಾನೇಜರ್ ಬೇರೆ ಉತ್ತರ ನೀಡಿದರೆ ಅಲ್ಲಿಗೆ ಮುಗಿಯಿತು, ನಿಮ್ಮ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಸೇರುತ್ತೆ. ಟರ್ಮಿನೇಷನ್ ರಿಪೋರ್ಟ್ ಅಂದರೆ ಒಂದು ವೇಳೆ ವಿದ್ಯಾರ್ಥಿ ಕೆಲಸ ಬಿಟ್ಟರೆ ಕೇವಲ 5 ದಿನದ ಒಳಗಡೆ ಅದನ್ನು DSOಗೆ ತಿಳಿಸಬೇಕು. ಇದು ಕೇವಲ ಗೈಡ್ಲೈನ್ ಅಲ್ಲ, ಇದು ಅಮೆರಿಕದ ಕಟ್ಟುನಿಟ್ಟಿನ ನಿಯಮ. ಒಂದು ವೇಳೆ ಈ 3 ವಿಷಯಗಳಲ್ಲಿ ಸಣ್ಣ ತಪ್ಪು ಮಾಡಿದರೂ ಸಹ ವಿದ್ಯಾರ್ಥಿಯ ವೀಸಾ ರದ್ದಾಗೋದು ಗ್ಯಾರಂಟಿ. ಇನ್ಮುಂದೆ ಅಮೆರಿಕದ ಹಾದಿ ಅತಿ ಕಠಿಣ. ಲೇ ಆಫ್ ಭೀತಿಯ ನಡುವೆ ವೀಸಾ ಅಗ್ನಿ ಪರೀಕ್ಷೆ. ವೀಕ್ಷಕರೇ, ಇವತ್ತು ಜಾಗತಿಕ ಉದ್ಯೋಗ ಮಾರುಕಟ್ಟೆ ಅತ್ಯಂತ ಅಸ್ಥಿರವಾಗಿದೆ. ಒಂದು ಕಡೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಲೇ ಆಫ್ ನಡೀತಿದೆ, ಇನ್ನೊಂದು ಕಡೆ ವೀಸಾ ನಿಯಮಗಳು ಕಠಿಣವಾಗ್ತಿವೆ. IT ವಿದ್ಯಾರ್ಥಿಗಳು ಕೂಡ ಇಂತಹ ವ್ಯವಸ್ಥೆಯ ನಡುವೆ ಬದುಕು ಕಟ್ಟಿಕೊಳ್ಳಲು ಹರಸಾಹಸವನ್ನು ಪಡ್ತಿದ್ದಾರೆ.
ICE ಈಗ ಪ್ರತಿ ಕಂಪನಿಯ ಮೇಲೆ ಸೈಟ್ ವಿಸಿಟ್ ಅಂದರೆ ದಿಢೀರ್ ಭೇಟಿ ನೀಡಲು ಮುಂದಾಗಿದೆ. ಒಂದು ವೇಳೆ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ನೀವಿಲ್ಲದಿದ್ದರೆ ಅಥವಾ ನಿಮ್ಮ ಕೆಲಸಕ್ಕೂ ನೀವು ಓದಿರೋ ವಿಷಯಕ್ಕೂ ಸಂಬಂಧ ಇಲ್ಲದಿದ್ದರೆ ನಿಮ್ಮನ್ನು ಅಮೆರಿಕದಿಂದ ಅತಿ ಶೀಘ್ರದಲ್ಲೇ ಗಡೀಪಾರು ಮಾಡಲಾಗುತ್ತೆ. ಈಗಿನ ಕಾಲದಲ್ಲಿ ಅಮೆರಿಕಕ್ಕೆ ಹೋಗೋದು ಸವಾಲಲ್ಲ, ಅಲ್ಲಿ ಕಾನೂನುಬದ್ಧವಾಗಿ ಉಳಿದುಕೊಳ್ಳೋದೇ ಅತಿ ದೊಡ್ಡ ಸವಾಲು. ವಂಚನೆಯಿಂದ ತಪ್ಪಿಸಿಕೊಳ್ಳಿ, ಆಫರ್ ಲೆಟರ್ ಕಡ್ಡಾಯ. F1 ವೀಸಾ ವಿದ್ಯಾರ್ಥಿಗಳಿಗೆ ಇರಲಿ ಈ OPT ಚೆಕ್ ಲಿಸ್ಟ್. ಎಸ್ ವೀಕ್ಷಕರೇ, ನೀವು ಅಮೆರಿಕದಲ್ಲಿರುವ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ನಿಮ್ಮ ಸಂಬಂಧಿಕರು ಯಾರಾದರೂ ಅಲ್ಲಿ ಓದ್ತಾ ಇದ್ದರೆ ಈ ಚೆಕ್ ಲಿಸ್ಟ್ ಅನ್ನು ನೆನಪಿನಲ್ಲಿ ಇಡಿ. ವಿದ್ಯಾರ್ಥಿಯು ಸ್ವತಃ ಫಾರ್ಮ್ 765 ಫೈಲ್ ಮಾಡುವ ಮೂಲಕ OPTಗೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಕೆಲಸ ಮಾಡೋ ಕಂಪನಿಯ ಆಫರ್ ಲೆಟರ್ ಅಪ್ಪಟವಾಗಿರಬೇಕು ಮತ್ತು ಅದರಲ್ಲಿ ನಿಮ್ಮ ಕೆಲಸದ ವಿವರಗಳು ಸ್ಪಷ್ಟವಾಗಿರಬೇಕು. ನಿಮ್ಮ ಕೆಲಸಕ್ಕೂ ನಿಮ್ಮ ಡಿಗ್ರಿಗೂ ಏನು ಸಂಬಂಧ ಅನ್ನೋದನ್ನು ನೀವು ಬರವಣಿಗೆಯ ಮೂಲಕ ವಿವರಿಸುವ ಶಕ್ತಿಯನ್ನು ಹೊಂದಿರಬೇಕು. ಒಂದು ವೇಳೆ OPT ಅವಧಿ ಮುಗಿದರೆ ಅಥವಾ ನೀವು ಕೆಲಸ ಬದಲಿಸಿದರೆ ತಕ್ಷಣವೇ ನಿಮ್ಮ ಕಾಲೇಜಿನ DSOಗೆ ಮಾಹಿತಿಯನ್ನು ನೀಡಬೇಕು. ಇನ್ನು ಮುಂದೆ ಅಮೆರಿಕನ್ ಸರ್ಕಾರ ಪ್ರತಿ ನಿಮಿಷವೂ ನಿಮ್ಮ ಚಟುವಟಿಕೆಗಳನ್ನು ಡಿಜಿಟಲ್ ರೂಪದಲ್ಲಿ ಟ್ರ್ಯಾಕ್ ಮಾಡಲಿದೆ. ನಕಲಿ ಕಂಪನಿಗಳನ್ನು ನಂಬಿ ಶಾರ್ಟ್ಕಟ್ ಹುಡುಕಿದರೆ ನಿಮ್ಮ ಡಾಲರ್ ಕನಸು ಧೂಳಿಪಟವಾಗುವುದು ಗ್ಯಾರಂಟಿ. ಅಲ್ಲದೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ವಲಸೆ ನೀತಿಗಳು, H1B ವೀಸಾಗಳು ಇದರ ಬಗ್ಗೆ ಅತಿ ಹೆಚ್ಚು ಗಮನವನ್ನು ವಹಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅಂತಹದರಲ್ಲಿ ಇಂತಹ ಹಗರಣಗಳು ಅಮೆರಿಕದಲ್ಲಿ ಕಾಣಿಸಿಕೊಂಡಾಗ ಸರ್ಕಾರ ಸುಮ್ಮನಿರುತ್ತಾ? ಖಂಡಿತ ಇರಲ್ಲ. ಈಗ ಅದೇ ವಿದ್ಯಾರ್ಥಿಗಳಿಗೆ ಈಗ ಗಡೀಪಾರು ಮತ್ತು ಜೈಲಿನ ಭೀತಿ ಎದುರಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅಮೆರಿಕದ ಉದ್ಯೋಗ ಮಾರುಕಟ್ಟೆಯಲ್ಲಿ ಈಗ ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆ ಅತ್ಯಂತ ಅನಿವಾರ್ಯವಾಗಿದೆ. 10,000 ವಿದೇಶಿ ವಿದ್ಯಾರ್ಥಿಗಳ ಮೇಲೆ ನಡೆದಿರುವಂತಹ ಈ ICE ಕಾರ್ಯಾಚರಣೆಯು ವಂಚನೆ ಮಾಡುವವರಿಗೆ ಮತ್ತು ನಕಲಿ ಕಂಪನಿಗಳಿಗೆ ನೀಡಿದಂತಹ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಶಾರ್ಟ್ಕಟ್ ಮೂಲಕ ವೀಸಾ ಉಳಿಸಿಕೊಳ್ಳಲು ಹೋಗುವ ಹಾದಿ ಈಗ ನೇರವಾಗಿ ಗಡೀಪಾರು ಮತ್ತು ಜೈಲಿನ ಕಡೆಗೆ ಸಾಗ್ತಾ ಇದೆ ಎಂಬುದು ಸ್ಪಷ್ಟ. ಅಮೆರಿಕದ ಡಾಲರ್ ಕನಸು ಕಾಣುತ್ತಿರುವ ಪ್ರತಿ ಭಾರತೀಯ ವಿದ್ಯಾರ್ಥಿಯೂ ಸಹ ಅಧಿಕೃತ ದಾಖಲೆಗಳು, ಸರಿಯಾದ ತರಬೇತಿ ಮತ್ತು ಕಾನೂನುಬದ್ಧ ಉದ್ಯೋಗದ ಬಗ್ಗೆ ನಿರಂತರವಾಗಿ ಜಾಗೃತರಾಗಿರಬೇಕು. ಕೇವಲ ಪದವಿ ಪಡೆಯುವುದು ಈಗ ದೊಡ್ಡ ಸವಾಲಲ್ಲ, ಬದಲಾಗಿ ಅಮೆರಿಕದ ಕಟ್ಟುನಿಟ್ಟಿನ ವಲಸೆ ನಿಯಮಗಳ ಅಡಿಯಲ್ಲಿ ಸುರಕ್ಷಿತವಾಗಿ ನೆಲೆ ಕಂಡುಕೊಳ್ಳುವುದು ಅತಿ ದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ವಂಚನೆಯ ಜಾಲದಿಂದ ದೂರವಿದ್ದು ಪ್ರಾಮಾಣಿಕ ಹಾದಿಯಲ್ಲಿ ಸಾಗಿದರೆ ಮಾತ್ರ ಅಮೆರಿಕದಲ್ಲಿ ನಿಮ್ಮ ಉದ್ಯೋಗ ಮತ್ತು ಭವಿಷ್ಯ ಭದ್ರವಾಗಿರಲಿದೆ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆಯ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.